1981ರಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀ ವಿಷ್ಣುವರ್ಧನ್ ಅವರಿಗೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಸಾವಿರಾರು ಜನರ ಮುಂದೆ ಮೆರವಣಿಗೆ ಮಾಡಿ ನಡೆದ ಸಮಾರಂಭದಲ್ಲಿ ಮೈಸೂರು ರತ್ನ ಬಿರುದನ್ನು ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಸಾಹುಕಾರ್ ತಿಮ್ಮಪ್ಪ ಉಪಸ್ಥಿತರಿದ್ದರು. 1982ರಲ್ಲಿ ಕನ್ನಡ ತಾಯಿಯ ಹೆಸರಿನಲ್ಲಿ ಅನ್ನದಾನ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಭಿಮಾನಿಗಳಿಗೆ ಸಹಸ್ರಾರು ಕನ್ನಡ ಬಾವುಟಗಳ ವಿತರಣೆಯನ್ನ ಮಾಡಲಾಯಿತು. 1982ರಲ್ಲಿ ಕನ್ನಡ ಪುತ್ರ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಕನ್ನಡ ಪರ ನಾಡು ನುಡಿಯ ಬಗ್ಗೆ ಬರಹಗಳ ಮೂಲಕ ಜನರಿಗೆ ಕನ್ನಡ ನಾಡಿನ ಬಗ್ಗೆ ಪರಂಪರೆಯ ಪರಿಚಯ ನೀಡುವುದರ ಬಗ್ಗೆ ಲೇಖನಗಳು ಪ್ರಕಟ ಮಾಡಲಾಯಿತು. ಇದರ ಉದ್ಘಾಟನೆಗೆ ಪರಮಪೂಜ್ಯ ಸುತ್ತೂರು ಪೀಠಾಧ್ಯಕ್ಷರಾದ ಶ್ರೀ 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 ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಆಗಮಿಸಿದ್ದರು. ಈ ಹಿಂದೆ ನಾಗಲಿಂಗಸ್ವಾಮಿಯವರು 1977ರಲ್ಲಿ ಕಂಠೀರವ ಎಂಬ ರಾಷ್ಟ್ರೀಯ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸಿದ್ದರು. ಪಾಕ್ಷಿಕ ಪತ್ರಿಕೆ ಎಂದರೆ ಪ್ರತಿ 2 ವಾರಗಳಿಗೆ ಒಮ್ಮೆ ಪ್ರಕಟವಾಗುವುದು. ಈ ಪತ್ರಿಕೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು, ರಾಜ್ಯ ಮಟ್ಟದ ಸುದ್ದಿಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವುದು ಇದರ ಉದ್ದೇಶವಾಗಿತ್ತು. 1983ರಲ್ಲಿ ಕನ್ನಡ ಜಾಗೃತಿಗಾಗಿ ಕವನ ಸ್ಪರ್ಧೆಗಳನ್ನು ಏರ್ಪಡಿಸಿ ಕೃತಿ ರೂಪದಲ್ಲಿ ಪ್ರಕಟಿಸಿ ಉಚಿತವಾಗಿ ಹಂಚಿಕೆ ಮಾಡಲಾಯಿತು. 1983ರಲ್ಲಿ ಮೈಸೂರಿನಲ್ಲಿ ಕನ್ನಡ ಚಲನಚಿತ್ರ ಸಹ ಕಲಾವಿದರ ಸಂಘ ಸ್ಥಾಪನೆ ಮಾಡಿ 15 ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. 1984ರಲ್ಲಿ ರಾಜ್ಯಮಟ್ಟದ ಓಟದ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಈ ರಾಜ್ಯಮಟ್ಟದ ಓಟದ ಸ್ಪರ್ಧೆ ಸತತವಾಗಿ 5 ವರ್ಷಗಳವರೆಗೆ ನಿರಂತರವಾಗಿ ನಡೆದಿತ್ತು. 1985ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರ ಕನ್ನಡ ಕ್ರಾಂತಿದಳದ ಆಶ್ರಯದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಶ್ರೀ ಸುತ್ತೂರು ಮಠದ ಶ್ರೀ 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 ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಮೈಸೂರಿನ ಮಹಾರಾಜರಾದ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಉಪಸ್ಥಿತಿಯಲ್ಲಿ ಮತ್ತು ಶ್ರೀ ಸುಬ್ರಹ್ಮಣ್ಯ ರಾಜೆ ಅರಸ್, ಚದುರಂಗ ಎಂದೇ ಖ್ಯಾತರಾದ ಸಾಹಿತಿಗಳು ಪಾಲ್ಗೊಂಡಿದ್ದರು. ಈ ಸಮಾರಂಭದಲ್ಲಿ ಒಂದೇ ವೇದಿಕೆಯಲ್ಲಿ 125 ಮಂದಿ ಕನ್ನಡದ ಕಾರ್ಯಕರ್ತರನ್ನು ಗೌರವಿಸಿ ಸನ್ಮಾನಿಸಿ ಫಲಕ ನೀಡಿದ್ದು ಒಂದು ದಾಖಲೆಯಾಗಿತ್ತು. 1985ರಲ್ಲಿ ಅಭಿನವ ಚಾವುಂಡರಾಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರನ್ನು ಅವರ ಆಸ್ಥಾನದಿಂದಲೇ ಗೌರವಿಸಿದ್ದರು.